ಫಸ್ಟ್ ಹೋಳಿಗೆ ತಿಂದ್ಬಿಡ್ತಲ್ಲಪ್ಪ ನಮ್ದು ಮರಿ. ಎಲ್ಲ ಟೈಮ್ ತೊಗೊಂಡು ಆರಾಮಾಗಿ ಮಾಡಬೇಕು. ಆಗಲಿಲ್ಲ ನೋ ಪ್ರಾಬ್ಲಮ್. ಹೂವೆಲ್ಲ ಇಟ್ಬಿಟ್ರೆ ಮುಗೀತು. ಇವಾಗಾದ್ರೂ ರಿಯಲೈಸ್ ಆಯ್ತಾ, ಅದಕ್ಕೆ ಹೆಣ್ಮಕ್ಳಾಗಿ ಹುಟ್ಟಬೇಕು ಅಂದ್ರೆ ಪ್ರತಿ ಹಬ್ಬಕ್ಕೆ ಪ್ರತಿ ಎಲ್ಲದಕ್ಕೂ ಕೂಡ ಎಷ್ಟು ಪ್ರೀತಿಯಿಂದ ಗಿಫ್ಟ್ಸ್ ಕೊಡ್ತಾರೆ. ಆಮೇಲೆ ಎಲ್ಲಾದ್ರೂ ಲೈನಲ್ಲಿ ಇತ್ಕೊಂಡಿದ್ರೆ ಪಾಪ ಹೆಣ್ಮಕ್ಳು ಅಂತ ನಮ್ಮನ್ನೇ ಮುಂದೆ ಬಿಡ್ತಾರೆ. ಆಮೇಲೆ ಏನೇ ಕೆಲಸ ಮಾಡಿ ಭಾರ ಎತ್ಬೇಕಾದ್ರೆ ಅಯ್ಯೋ ಪಾಪ ಹೆಣ್ಮಕ್ಳು ಅಂತ ಸಹಾಯ ಮಾಡ್ತಾರೆ. ಸೊ ಅದಕ್ಕೆ ಲೈಫಲ್ಲಿ ಅದೃಷ್ಟ ಇರಬೇಕು ಅಂದ್ರೆ ಹೆಣ್ಮಕ್ಳಾಗಿ ಹುಟ್ಟಬೇಕು. ಸೊ ನಾವು ಪ್ರಮೋಷನ್ ಮಾಡೋದೇನು, ಅವ್ರವರೇ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ಖುಷಿ ಆದ ವಿಷಯ. ಹಲೋ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದಂಥ ನಿಮ್ಮೆಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆಯೇ ಡೆಫಿನೆಟ್ಲಿ ಈ ಬರ್ತ್ಡೇ ವ್ಲಾಗ್ನ ಶೇರ್ ಮಾಡ್ತೀನಿ. ಅದರೊಟ್ಟಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ ಕೂಡ. ಈ ವರ್ಷ ಅದ್ಭುತವಾದ ವರ್ಷ, ನಿಮ್ಮ ಜೀವನದಲ್ಲಿ ನೀವು ಕಂಡಂಥ ಕನಸುಗಳೆಲ್ಲ ಈಡೇರಲಿ ಅಂತ ಹಾರೈಸ್ತಾ, ಇವತ್ತು ನಾನು ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ನೀವು ಯಾವಾಗಲೂ ನಾನು ಏನಾದರೂ ಕ್ರಾಫ್ಟ್ಗಳನ್ನ ಮಾಡೋದನ್ನು ನೋಡ್ತಾನೆ ಇರ್ತೀರಾ. ಆದರೆ ಬಹಳ ದಿನಗಳಾಗಿತ್ತು ಮತ್ತೆ ನನ್ನ ಪೇಂಟ್ ಬಾಕ್ಸ್ನ ಹೊರಗಡೆ ತೆಗೆದು ನಾನೇ ಕೈಯಾರೆ ಎಳ್ಳು ಬೆಲ್ಲವನ್ನ ಕೊಡೋದಕ್ಕೆ ಪುಟ್ಟ ಪುಟ್ಟ ಮಡಿಕೆಗಳ ಡೆಕೋರೇಟ್ ಮಾಡಿದೆ. ಆಕ್ಚುಲಿ 13ನೇ ತಾರೀಕು ಮಾಡಿದಂಥದ್ದು ಇದೆಲ್ಲ. ಬರ್ತ್ಡೇ ಇತ್ತು, ಬರ್ತ್ಡೇ ನೆನಪೇ ಇರಲಿಲ್ಲ ನನಗೆ. ಆ ರೀತಿಯಾಗಿ ಕೆಲಸದಲ್ಲಿ ಮುಳುಗೋಗಿದ್ದೆ ಅಂತ ಹೇಳ್ಬೋದು. ಅಮ್ಮ ಆಕ್ಚುಲಿ ಸ್ಟ್ರೈನ್ ಆಗುತ್ತೆ ಮಲ್ಕೋ ಅಂತ ಹೇಳ್ತಿದ್ರು. ಬಟ್ ಟ್ರಸ್ಟ್ ಮೀ, ಇದೊಂದು ರೀತಿ ನನಗೆ ಬ್ಯೂಟಿಫುಲ್ ಥೆರಪಿ ತರ. ಯಶು ಕೂಡ ತುಂಬಾನೇ ಬೈತಿದ್ರು, ಬರ್ಡೇ ದಿನನೂ ಬಿಡಲ್ಲ ಮಲ್ಕೋ ಅಂತ. ಬಟ್ ಸಾಯಂಕಾಲ ನಂಗೊಂದು ಸರ್ಪ್ರೈಸ್ ಕಾದಿತ್ತು. ನಾನು ಹೇಳ್ದಾಗೆ ಆ ವ್ಲಾಗ್ನ ನಿಮ್ಮೊಟ್ಟಿಗೆ ಖಂಡಿತವಾಗ್ಲೂ ಹಂಚ್ಕೋತೀನಿ. ಆ್ಯಂಡ್ ಹೋಪ್ ನಾನು ಮಾಡ್ತಿರುವಂತಹ ಪೇಂಟಿಂಗ್, ಈ ಮಡಿಕೆಗಳ ಅಲಂಕಾರ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಬೆಳಗ್ಗೆ ನಾನು ಮಲಗೋ ಹೊತ್ತಿಗೆ 5 ಗಂಟೆ ಆಗಿತ್ತು. ಹಬ್ಬ ಸೆಲೆಬ್ರೇಟ್ ಮಾಡಬೇಕಿತ್ತು. ಸಿನಿಮಾ ಸೂಪರ್ ಡೂಪರ್ ಆಗಿ ಹಿಟ್ ಆಗಿದೆ. ಸೊ ಅದ್ರ ಖುಷಿನ ಹಂಚ್ಕೋಬೇಕಾಗಿತ್ತು. ಅದರೊಟ್ಟಿಗೆ ಸುಮಾರು ಚಾನಲ್ಗಳಲ್ಲಿ ಪ್ರಮೋಷನ್ ಆಕ್ಟಿವಿಟಿ ಕೂಡ ಇತ್ತು. ಸೊ ಇದೆಲ್ಲದೂ ಕೂಡ ನಡೆಯುವಂತಹ ದಿನ, ಈ ಒಂದು ಬ್ಯೂಟಿಫುಲ್ ಡೇನ ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ. ಇದಾದ್ಮೇಲೆ ನನ್ನ ಬರ್ಡೇ ದಿನಾನೇ ನಮ್ಮ ಚೂಮಂತರ್ ಸಕ್ಸಸ್ ಮೀಟ್ ಅರೇಂಜ್ ಆಗಿತ್ತು. ಸೊ ಆದಷ್ಟು ಬೇಗ ರೆಡಿ ಆಗ್ತಾ ಇದೆ. ಇವತ್ತಿನ ಲುಕ್ ಹೀಗಿತ್ತು. ಹಾಗೇನೆ ನಾನು ಸ್ಟೇಜ್ 929 ರವರ 3-in-1 ಲಿಪ್ಸ್ಟಿಕ್ ನ ಇವತ್ತು ಬಳಸ್ತಿದ್ದೀನಿ. ನನಗೆ ಲಿಪ್ಸ್ಟಿಕ್ ತುಂಬಾನೇ ಇಷ್ಟ. ಹಾಗಾಗಿ ಸುಮಾರು ವ್ಲಾಗ್ಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದರಲ್ಲಿರೋ ಎಲ್ಲಾ ಶೇಡ್ಸ್ ಹೈ ಇಂಪ್ಯಾಕ್ಟ್ ಪಿಗ್ಮೆಂಟ್ ಇರೋದ್ರಿಂದ ಇಂಟೆನ್ಸ್ ಕಲರ್ ನ ಕೊಡುತ್ತೆ. ನೀವು ಗಮನಿಸಬಹುದು, ರೈಟ್ ಸೈಡ್ ಅಲ್ಲಿ ಒಂದು ಶೇಡ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಒಂದು ಶೇಡ್, ಹಾಗೇನೆ ಟಾಪ್ ಅಲ್ಲಿ ಇವೆರಡೂ ಶೇಡ್ ನ ಕಾಂಬಿನೇಷನ್ಸ್ ನ ಸೇರಿಸಿ 3rd ಶೇಡ್ ಸಿಗುತ್ತೆ. ನಾನೀಗ ಡೆಮೋ ಕೂಡ ತೋರಿಸ್ತೀನಿ. ಇದರಲ್ಲಿರುವ ಆವಕಾಡೋ ಆಯಿಲ್ ಲಿಪ್ಸ್ ಗೆ ನರಿಶ್ಮೆಂಟ್ ಕೊಡುತ್ತೆ, ಹಾಗೇನೆ ಹೈಡ್ರೇಟ್ ಆಗಿ ಇರಿಸುತ್ತೆ. ನೋಡಿ, ದಿಸ್ ಇಸ್ ಹೌ ಐ ಗಾಟ್ ಫಸ್ಟ್ ಶೇಡ್, ಸೆಕೆಂಡ್ ಶೇಡ್, ಹಾಗೇನೆ ಫೈನಲ್ ಆಗಿ 3rd ಶೇಡ್ ಸಿಕ್ತು. ಸೀಲಾಕ್ ಟೆಕ್ನಾಲಜಿ ಇರೋದ್ರಿಂದ 12 hours ಲಾಂಗ್ ಸ್ಟೇ ಇರುತ್ತೆ. ಮ್ಯಾಟ್ ಫಿನಿಶ್, ಅಲ್ಟ್ರಾ ಪಿಗ್ಮೆಂಟೆಡ್, ಹಾಗೇನೆ ಕಂಫರ್ಟಬಲ್ ಟು ವೇರ್. ಇದು ವಾಟರ್ ಪ್ರೂಫ್ ಹಾಗೇನೆ ಸ್ಮಚ್ ಪ್ರೂಫ್. 3 ಶೇಡ್ಸ್ ನ ಒಂದೇ ಲಿಪ್ಸ್ಟಿಕ್ ಅಲ್ಲಿ ಅಚೀವ್ ಮಾಡಬಹುದು. ಹಾಗಾಗಿ ಇದು ವೈರಲ್ ಪ್ರಾಡಕ್ಟ್. ಇದರಲ್ಲಿ 5 ಬ್ಯೂಟಿಫುಲ್ ಶೇಡ್ಸ್ ಇದೆ. ಬ್ರಿಕ್ ಪಿಂಕ್, ಸ್ಕಾರ್ಲೆಟ್ ವಿಸ್ಪರ್, ಕ್ಯಾರಮಲ್ ರೋಸ್, ನೂಡ್ ಆರ್ಕಿಡ್ ಅಂಡ್ ಟ್ರಫಲ್ ಬ್ಲಶ್. ಇನ್ನು ಸ್ಟೇಜ್ ಬ್ಯೂಟಿ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ಅದೇತಿ 2024 ನ ಬಳಸಿ 15% ಆಫ್ ಕೂಡ ಪಡೆಯಬಹುದು. ಹಾಗೇನೆ ಈ ಪ್ರಾಡಕ್ಟ್ಸ್ ಅಮೆಜಾನ್, ನೈಕಾ, ಪರ್ಪಲ್ ಅಲ್ಲೂ ಕೂಡ ಲಭ್ಯ ಇರುತ್ತೆ. ವರ್ಷಾನುಗಟ್ಲೆ ಎಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರ್ತೀವಿ, ಆ ಸಿನಿಮಾಗೆ ನಿಮ್ಮ ಮನ್ನಣೆ ಸಿಕ್ಕಾಗ ಆಗುವಂತ ಖುಷಿನೇ ಬೇರೆ. ನೋಡಿ, ನನ್ನ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಕೇಳಕ್ ಸಾಧ್ಯ. ಅಂಡ್ ಇಷ್ಟು ಒಳ್ಳೆ ಗಿಫ್ಟ್ ನನ್ನ ಲೈಫಲ್ಲೇ ಸಿಕ್ಕಿಲ್ಲ. ಸೊ ತರುಣ್ ಸರ್, ನವನೀತ್ ಸರ್ ಅಂಡ್ ನನ್ನ ಪ್ರೀತಿಯ ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ 3 ಜನಕ್ಕೆ ಫಸ್ಟ್ಲಿ. ದಿನ ಸೂಪರ್ ಆಗಿ ಹೋಯ್ತು. ಸೊ ನೆಕ್ಸ್ಟ್ ಡೇ ಹೇಗಿತ್ತು ನೀವೇ ನೋಡಿ. ಬೆಳಗ್ಗೆ 2-3 ಚಾನಲ್ ಇಂಟರ್ವ್ಯೂಸ್ ಇತ್ತು. ಅಟ್ ದ ಸೇಮ್ ಟೈಮ್ ಹಬ್ಬಕ್ಕೆ ಅರೇಂಜ್ಮೆಂಟ್ ಕೂಡ ಮಾಡ್ಕೋಬೇಕಿತ್ತು. ಇನ್ ಬಿಟ್ವೀನ್ ಟೈಮ್ ಅಲ್ಲಿ ಇದೆಲ್ಲ ಡೆಕೋರೇಷನ್ ಕಂಪ್ಲೀಟ್ ಮಾಡಿದ್ದಾಯ್ತು. ನಮ್ಮ ತಂಡದೊಟ್ಟಿಗೆ ಇವತ್ತಿನ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡುವಂತಹ ಪ್ಲಾನ್ ಕೂಡ ಇತ್ತು. ಹಾಗಾಗಿ ಬೇಗ ಅರೇಂಜ್ಮೆಂಟ್ ನ ಮಾಡ್ಕೋತಾ ಇದ್ದೀನಿ. ವಿತಿನ್ 1 hour ಅಲ್ಲಿ ನಾವು ಡೆಕೋರ್ ಮಾಡಬೇಕಾಗಿದೆ. ಸೊ ಲಾಸ್ಟ್ ನನ್ನ ದೀಪಾವಳಿ ಬ್ಲಾಗ್ ಅಲ್ಲಿ ಇದನ್ನ ನೋಡಿರ್ತೀರಾ ನೀವು. ಇನ್ನು ಬಹಳ ಕೆಲಸ ಇದೆ. ಇಲ್ಲಿ ನೋಡಿ ಹಿಂಗಿದೆ, ಅವತಾರ ಮಾಡ್ಕೊಂಡಿದ್ದೀನಿ. ನನಗೆ ನಿಜವಾಗ್ಲೂ ಈ ದೀಪ್ ದ್ವಾರ್ ತುಂಬಾ ಇಷ್ಟ ಆದಂತಹ ಕಾನ್ಸೆಪ್ಟ್. ನಾನು ದೀಪಾವಳಿಗೂ ಕೂಡ ಇದನ್ನು ಬಳಸಿದೆ. ತುಂಬ ಸುಂದರವಾಗಿ ಕಾಣುತ್ತೆ, ಈಸಿ ಕೂಡ ಹೌದು, ಬೇಗನೆ ಡೆಕೋರ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೀರೆ ಉಟ್ಕೊಂಡು ಕೆಲಸ ಮಾಡ್ತಿದ್ದೆ ಅಲ್ಲ,
ಅಯ್ಯಯ್ಯಪ್ಪ, ನಿಜವಾಗ್ಲೂ ನನ್ನ ತಲೆಯಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಎಲ್ಲ ಇತ್ತು, ಆದರೆ ಏನೂ ಮಾಡೋದಕ್ಕಾಗಲಿಲ್ಲ. ಇದ್ದಿದ್ರಲ್ಲೇ ನನ್ನ ಹತ್ರ ಇದ್ದಂತಹ ಎಲ್ಲ ಗೊಂಬೆಗಳನ್ನು ಬಳಸಿ ಒಂದು ಹಳ್ಳಿ ವಾತಾವರಣನ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡಿದೆ. ನಿಜವಾಗ್ಲೂ ಎಲ್ಲ ಗೊಂಬೆಗಳನ್ನು ನೋಡ್ತಿದ್ರೆ ಅದೆಷ್ಟು ಖುಷಿ ಆಗುತ್ತೆ. ಸಂಕ್ರಾಂತಿ ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಇದು ಸುಗ್ಗಿ ಹಬ್ಬ, ಎಲ್ಲ ಫಸಲು ಬರುವಂತಹ ಟೈಮ್ ಇದು. ಹಾಗಾಗಿ ಇದು ನಮ್ಮ ಅನ್ನದಾತರಿಗೆ ಒಂದು ರೀತಿ ಸಂಭ್ರಮದ ಸಮಯ. ಬರೀ ಅವ್ರಿಗಷ್ಟೇ ಅಲ್ಲ, ನಾವು ಚೆನ್ನಾಗಿ ಊಟ ಮಾಡ್ತೀವಿ, ನಾವು ಬದುಕಿರೋದಕ್ಕೆ ಆಹಾರನೇ ಕಾರಣ. ಎಲ್ರಿಗೂ ಕೂಡ ಖುಷಿಯಾಗುವಂತಹ ಸಮಯ ಇದು. ಸುಸ್ತೇ ಆಗೋಯ್ತು ನನಗೆ, ಎಲ್ಲ ಟೈಮ್ ತೊಗೊಂಡು ಆರಾಮಾಗಿ ಮಾಡಬೇಕು. ಆಗಲಿಲ್ಲ, ನೋ ಪ್ರಾಬ್ಲಮ್. ಇದಿಷ್ಟು ಆಲ್ಮೋಸ್ಟ್ ಆಯ್ತು. ಸ್ವಲ್ಪ ಹೂ ಇಟ್ಬಿಟ್ರೆ ಓಕೆ, ಆಲ್ಮೋಸ್ಟ್ ಡನ್. ಟ್ರಸ್ಟ್ ಮೀ, ಬರೀ 1 ಅವರಲ್ಲಿ ಇದಿಷ್ಟು ಕೆಲಸ ಮುಗಿಸಿದ್ದೀವಿ. ಇದಾದಮೇಲೆ ಮತ್ತೆ ಇಂಟರ್ವ್ಯೂ ಇದೆ, ಸೊ ಆದಷ್ಟು ಬೇಗ ಬೇಗ ಸೆಲೆಬ್ರೇಷನ್ನ ಮುಗಿಸ್ತೀವಿ. ಹೂವೆಲ್ಲ ಇಟ್ಬಿಟ್ರೆ ಮುಗೀತು. ಯಾವುದೇ ಹಬ್ಬ ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನನಗೆ ಏನಾದರೂ ಗಿಫ್ಟ್ ಡಿಫ್ರೆಂಟಾಗಿ ರೆಡಿ ಮಾಡೋದಂದರೆ ತುಂಬ ಇಷ್ಟ. ಆದರೆ ಈ ಸಲಿನೂ ಅಗೇನ್ ನನಗೆ ಹೋಸಲಿ ಆದಂಗೆ ಆಯಿತು, ಜಾಸ್ತಿ ಟೈಮ್ ಸಿಕ್ಕಿಲ್ಲ. ಒಂದು ಹೆಲ್ಪು, ನಾನು ಪೇಂಟ್ ಮಾಡ್ರೆ ಒಂದು ಚಿಕ್ಕ ಚಿಕ್ಕ ಪಾಟ್ ತೊಗೊಂಬರ್ತೀರ, ಅದರೊಳಗೆ ಇದನ್ನು ಇರಬೇಕು. ಥ್ಯಾಂಕ್ ಯು. ಈ ಸಲ ಜಾಸ್ತಿ ಏನು ನನಗೆ ಕೈಯಾರೆ ಅಂದರೆ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರೋದು, ಏನಾದರೂ ಪ್ರತಿ ಸಲ ಏನಾದರೂ ನಾನು ಕೈಯಾರೆ ಮಾಡ್ತಾ ಇರ್ತೀನಿ. ಬಟ್ ಈ ಸಲ ಬೇರೆ ಏನು ಜಾಸ್ತಿ ಮಾಡೋಕ್ಕಾಗಿಲ್ಲ. ಬಟ್ ನನ್ನ ಬರ್ಡೇ ಇದ್ದರೂ ಕೂಡ ಅವತ್ತಿನ ನೈಟ್ ನಾನು ಪೂರ್ತಿ ಕೂತ್ಕೊಂಡು ಪೇಂಟ್ ಮಾಡಿದ್ದೀನಿ. ಇವತ್ತಿನ ನಮ್ಮ ಮನೆಗೆ ಬರುವಂಥ ಲಕ್ಷ್ಮಿಯರಿಗೆ ಬಾಗಿನ ಕೊಡೋದಕ್ಕೆ, ಅಥವಾ ಸಂಕ್ರಾಂತಿ ಹಬ್ಬದ ನನ್ನ ಒಂದು ಪುಟ್ಟ ಉಡುಗೊರೆನ ಕೊಡೋದಕ್ಕೆ. ಎಸ್, ಥ್ಯಾಂಕ್ ಯು. ನೈಟ್ ಮಾಡಿದ್ನಲ್ಲ ನಾನು. ಹೌದು, ಇವರೇ ಕುತ್ಕೊಂಡು ಮಾಡಿದ್ರು. 4 ಗಂಟೆಗೆ ಎದ್ದು ನೋಡ್ತೀನಿ, ಪೇಂಟ್ ಮಾಡ್ತಾ ಕೂತ್ಕೊಂಡೆ. ಆಯ್ತಾಯ್ತು, ಗುಡ್, ಚೆನ್ನಾಗಿದೆ. ಸೊ ಇದಿಷ್ಟು. ಹೋಪ್ ನಿಮಗಿದೆಲ್ಲ ಡಿಸೈನ್ಸ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅಲ್ಲ, ಹೊರಗಡೆ ಚಪ್ಪಲಿ ಇಡು. ಮೊದಲಿಗೆ ಈ ರೀತಿ ಬುಟ್ಟಿ ಇದೆ, ಸ್ಯಾರಿ, ಹಣ್ಣು, ಕಬ್ಬು ಇದು. ಆ್ಯಕ್ಚುಲಿ ಅದು ಅಂಟು ಬಿಡಬಾರ್ದು ಅಂತ ಹೇಳಿ ಇಟ್ಟಿದ್ದೀನಿ. ಸೊ ಎಳ್ಳನ್ನು ಈ ಒಂದು ಕುಟ್ಕೆಯಲ್ಲಿ ಹಿಂಗೆ ಹಾಕಿಡ್ತಾ ಇದ್ದೀನಿ. ಓಕೆ, ಅರಿಶಿನ, ಕುಂಕುಮ, ಅಡಿಕೆ ಚೀಟು ಮತ್ತು ಬೆಳ್ಳಿ ಕಾಯಿನ್. ಆ್ಯಕ್ಚುಲಿ ನೀವು ಸುಮಾರು ಸಲ ನೋಡಿರ್ತೀರ ನನಗೆ ಬೆಳ್ಳಿ ಕಾಯಿನ್ಗಳಂದರೆ ಅದೆಷ್ಟು ಇಷ್ಟ ಅಂತ. ಒಂದೆರಡು ಹೂಗಳಿರ್ತೀವಿ. ಎಸ್, ಇದು ಸಂಕ್ರಾಂತಿ ಹಬ್ಬದ ಬಾಗಿನ ರೆಡಿ ಆಯಿತು. ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನನ್ನ ಬಾಲ್ಯದ ದಿನಗಳು ಸಖತ್ ಕಾಡುತ್ತೆ. ಅದರಲ್ಲೂ ಈ ಗೊಂಬೆಗಳನ್ನೆಲ್ಲ ನೋಡ್ತಿದ್ರೆ, ನಾನು ಹಳ್ಳಿಯಲ್ಲೆಲ್ಲ ಓದಬೇಕಾದ್ರೆ ಚಿಕ್ಕವಳಿದ್ದಾಗ ಇಡೀ ಏರಿಯಾದಲ್ಲಿರೋ ಗ್ಯಾಂಗು ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲರ ಮನೇಲೂ ಎಳ್ಬೀರೋಕೆ ಹೋಗೋದಾಯ್ತಾ. ಸೊ ಒಂದು 10 ಪ್ಯಾಕೆಟ್ ಕೊಟ್ಟಿದ್ರೆ 10 ಪ್ಯಾಕೆಟ್ ಖಾಲಿಯಾಗಿ ಕೊನೆಗೆ ಇವ್ರ ಮನೇಲಿ ಕೊಟ್ಟಿದ್ದು ಅವ್ರ ಮನೆಗೆ, ಅವ್ರ ಮನೇಲಿ ಕೊಟ್ಟಿದ್ದು ಇವ್ರ ಮನೆಗೆ, ತುಂಬ ಜನದ ಮನೇಲಿ ಕೊಟ್ಟಿದ್ದು ನಮ್ಮ ಹೊಟ್ಟೆಲಿ. ಹಾಗೆಯೇ ಗುರ್ತು ಪರಿಚಯ ಇಲ್ಲದೇ ಇರೋರ ಮನೆಗೂ ಹೋಗ್ಬಿಟ್ಟು ಆಂಟಿ ಎಳ್ಳು ಅಂತ ಕೊಡೋದು. ಇದೆಲ್ಲ ಅದ್ಭುತವಾದ ನೆನಪುಗಳು. ಬದುಕಲ್ಲಿ ಇಂತಹ ಸುಂದರವಾದ ನೆನಪುಗಳು ಬಹಳ ಮುಖ್ಯ. ಈಗ ನಮ್ಮ ಚೂಮಂತರ್ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು, ನನ್ನ ಸಹ ನಟರು ಎಲ್ಲರೂ ಕೂಡ ನಮ್ಮ ಮನೆಗೆ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಬಂದಿದ್ರು. ಸಖತ್ ಖುಷಿಯಾದಂತಹ ದಿನ. ಒಟ್ಟಿಗೆ ವರ್ಷಗಟ್ಟಲೆ ಕೆಲಸ ಮಾಡಿರ್ತೀವಿ, ಅವರು ಕೂಡ ಕುಟುಂಬದವರೇ ಆಗಿರ್ತೀವಿ. ನಮ್ಮ ಕಷ್ಟ ಸುಖಗಳು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅವರೆಲ್ರಿಗೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ.
ಹಲೋ ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬ ಅಂದ್ರೇ ಎಲ್ರಿಗೂ ಖುಷಿ, ಎಲ್ರಿಗೂ ಸಂಭ್ರಮ. ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಹಬ್ಬ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸುಗ್ಗಿ ಕಾಲ. ಬಹಳಷ್ಟು ಪ್ರಾಂತ್ಯಗಳಲ್ಲಿ ನಾವು ಎತ್ತುಗಳನ್ನು ಓಡಿಸೋದು, ಚಕ್ಕಡಿ ಪಂದ್ಯಗಳನ್ನು ಇಡೋದು, ಮತ್ತು ಎಲ್ಲ ಪೈರನ್ನ ಒಂದೇ ಹತ್ರ ರಾಶಿ ಹಾಕಿ ಹಾಡು ಹೇಳೋದು, ಜನಪದ ಗೀತೆಗಳನ್ನು ಹಾಡೋದು ಎಲ್ಲ ನಡೆಯುತ್ತೆ. ಅಫ್ಕೋರ್ಸ್ ಅಂತಹ ಒಂದು ದೊಡ್ಡ ಸಂಭ್ರಮ ಅಲ್ಲದೆ ಇದ್ರೂ ಕೂಡ ನಾವು ಬೆಂಗಳೂರಲ್ಲೇ ಇದ್ಕೊಂಡು ನನ್ನ ಹೊಸ ಕುಟುಂಬದೊಟ್ಟಿಗೆ ಒಂದು ಹಬ್ಬವನ್ನು ಆಚರಿಸುವಂಥ ಅವಕಾಶ ಇವತ್ತು ಒದಗಿ ಬಂದಿದೆ. 2025 ಪ್ರಾರಂಭದಲ್ಲೇ ಸಖತ್ ಖುಷಿ ವಿಷಯಗಳನ್ನು ಕೊಟ್ಟಿದೆ. ನಾನು ಹೇಳಿದ ಹಾಗೆ ನನ್ನ ಇನ್ನೂ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಸಿನಿಮಾದ ಸಾರಥಿ ಡೈರೆಕ್ಟರ್ ಸರ್ ನವನೀತ್ ಸರ್ ಇದ್ದಾರೆ. ಅವ್ರು ಜಾಸ್ತಿ ಮಾತಾಡಲ್ಲ. ಸರ್ ಹೇಳಿ ಸರ್. ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಅತಿಥಿ ಮನೆಗೆ ಬಂದಿದ್ದೀವಿ. ಎಲ್ಲರೂ ಹಬ್ಬನ ಆಚರಣೆ ಮಾಡೋಕ್ಕೆ ಅಂತ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ, ನಮ್ಮ ನೆಟ್ವರ್ಕ್ಗಳಿದ್ದಾರೆ. ಸೊ ಇವತ್ತು ಮನೆ ಊಟಕ್ಕೆ ಅಂತ ಬಂದಿದ್ದೀವಿ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಒಂದು ಏನಂದರೆ ರಿಯಲ್ ಆಗಿ ಸಂತೋಷದಿಂದ ಒಂದು ಸಕ್ಸಸ್ ಜೊತೆಗೆ ಬಂದಿದ್ದೀವಲ್ಲ. ಇಷ್ಟು ದಿವಸ ಆಯಿತು, ಎಲ್ಲ ಕಷ್ಟಪಟ್ಟಿದ್ದೆಲ್ಲ ಮುಗೀತು. ಸೊ ಇವತ್ತು ಒಂದು ನಿಜವಾದ ಸಂತೋಷದಿಂದ ಎಲ್ಲರ ಮುಖದಲ್ಲೂ ಒಂದು ಹ್ಯಾಪಿನೆಸ್ ಇದೆ. ಸೊ ಹಾಗಾಗಿ ಇವತ್ತು ನಾವಿಲ್ಲಿ ಹಬ್ಬನ ಆಚರಿಸೋಣ ಅಂತ ಅಂದ್ಬಿಟ್ಟು ನಿರಾಳ ಮನಸ್ಸಿಂದ ಬಂದಿದ್ದೀವಿ. ಸೊ ಇನ್ನೂ ಬೇರೆಯವರೆಲ್ಲ ಮಾತಾಡ್ತಾರೆ. ಸೊ ನೀವು ಇಲ್ಲ ವಿಡಿಯೋದಲ್ಲಿ ನೋಡ್ತಾ ಇರಿ ನಾವೆಲ್ಲ ಏನೇನು ಮಾಡ್ತೀವಿ, ಹೇಗೆ ಆಚರಣೆ ಮಾಡ್ತೀವಿ ಅಂತ. ಸಂಕ್ರಾಂತಿ ಹಬ್ಬ ನಮ್ಮೆಲ್ಲರ ಪಾಲ್ಗೆ ಹೌದು. ಯಾಕೆಂದ್ರೆ ಇವಾಗ ನಮ್ಮ ಮುಖಗಳಲ್ಲಿ ನೋಡ್ತಿರೋದು ರಿಯಲ್ ಸ್ಮೈಲ್. ಫಸ್ಟ್ ಡೇ ಇದ್ದಿದ್ದಂಥದ್ದು ರಿಯಲ್ ಸ್ಮೈಲ್ ಅಲ್ಲ, ಆಕ್ಚುಲಿ ಟೆನ್ಷನ್ ಅದು, ಬಟ್ ಫೇಕ್ ಸ್ಮೈಲ್ ಅದು. ಇವಾಗ ಆಕ್ಚುಲಿ ರಿಯಲ್ ಆಗಿರೋ ಸ್ಮೈಲ್ ನಮ್ಮ ಮುಖದಲ್ಲಾಗಲಿ ಎಲ್ಲರ ಇದ್ರಲ್ಲೂ ಬರ್ತಾ ಇದೆ. ಬಟ್ ಎಲ್ಲದಕ್ಕೂ ಕಾರಣ ಆಡಿಯನ್ಸ್ ಅಷ್ಟೇ. ನಿಮ್ಮ ಸಬ್ಸ್ಕ್ರೈಬರ್ಸ್ ಇರಲಿ ಅಥವಾ ದಾದಾ ಫ್ಯಾನ್ಸ್ ಇರಲಿ, ಅಣ್ಣವ್ರ ಫ್ಯಾನ್ಸು ಕೂಡ ತುಂಬ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸಿನಿಮಾನ. ಸೊ ನಾವು ಪ್ರಮೋಷನ್ ಮಾಡೋದೇನು, ಅವ್ರವರೇ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ಖುಷಿಯಾದ ವಿಷಯ. ಸೊ ನಮಗೂ ಸುಗ್ಗಿ ಕಾಲ ಆರಂಭದ ಥರ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಎಲ್ಲರೂ ಹೇಳ್ತೀವಿ ಅನ್ನದಾತರು ಈ ಚೂಮಂತರ ಆಗೋದಕ್ಕೆ ಒಂದು ಏನಂತಾರೆ ಬೇಕಲ್ಲ, ಬಂಡವಾಳ ಬೇಕು, ಮನಸ್ಸು ಬೇಕು. ಸೊ ಅದು ನಮ್ಮ ತರುಣ್ ಶಿವಪ್ಪ ಸರ್. ಸೊ ಸರ್ ಕಂಗ್ರ್ಯಾಚುಲೇಷನ್ಸ್. ಇನ್ನು ಇದೇ ಥರದ್ದು ಹಲವಾರು ಸಿನಿಮಾಗಳು ನೀವು ಮಾಡಿ ಅದಕ್ಕೆಲ್ಲದಕ್ಕೂ ನಮ್ಮನ್ನು ಇಲ್ಲಾದಿತಿ. ನಿಮ್ಮ ಮನೆಗೆ ಬಂದು ಕುತ್ಕೊಂಡಲ್ಲ. ಆ್ಯಕ್ಚುಲಿ ಒಂದು ಹೇಳಬೇಕು, ಫ್ರೈಡೇ ನಮ್ಮದು ವಾಶ್ ಔಟ್ ಅಂತ ಗಾಂಧಿನಗರ ಮಾತಾಡ್ತು. ಓಕೆ, ಸಂಜೆ ಮೇಲೆ ಸ್ವಲ್ಪ ಚೆನ್ನಾಗಾಯ್ತು. ಸಾಟರ್ಡೆ ಚೆನ್ನಾಗಾಯ್ತು. ಸಂಡೇ ಸೂಪರ್ ಆಗಾಯ್ತು. ಮಾಲ್ಗಳಲ್ಲಿ, ಸಿನೆಪೋಲಿಸಲ್ಲಿ ಎಲ್ಲ ಕಡೆನೂ ಶೋಸ್ ಜಾಸ್ತಿ ಮಾಡಿದ್ದಾರೆ. PVR ಅವರು ಅದೇನೋ ಗೊತ್ತಿಲ್ಲ, ಕೇಳ್ತಾನೆ ಇದ್ದೀನಿ, ಮಾಡ್ತೀನಿ, ಕೆಲವು ಕಡೆ ಮಾಡಿಲ್ಲ. ಕೊಟ್ಟಿರೋದು ಚೆನ್ನಾಗಿದೆ, ಸೂಪರ್ ಕೊಟ್ಟಿರೋದಕ್ಕೆ ಜನ ಹುಡ್ಕೊಂಡು ಹೋಗ್ತಿದ್ದಾರೆ. ಸಿಂಗಲ್ ಸ್ಕ್ರೀನ್ ನಂಗೆ ಶಾಕ್ ಆಯ್ತು. ಇವತ್ತು ಒಂದು 3 ಕಡೆ ಸಂಡೇಗಿಂತ ಚೆನ್ನಾಗಾಗಿದೆ. ಹಾಗೆ ಇವತ್ತು ನಮ್ಮ ಚಿತ್ರದ ನಾಯಕಿ ಮತ್ತು ನಮ್ಮ ಮನೆ ಮಗಳ ಥರನೇ ಇರುವಂತಹ ಅದಿತಿ ಅವ್ರ ಮನೆಗೆ ಬಂದು ಅವ್ರ ಮನೇಲಿ ನಮ್ಮ ಇಡೀ ಫ್ಯಾಮಿಲಿ ಸಮೇತ ನಮ್ಮ ಇಡೀ ಚಿತ್ರತಂಡ ಎಲ್ಲ ಸೇರಿ ಇವತ್ತು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋದಕ್ಕೆ ಬಂದಿದ್ದೀವಿ. ಈ ಸುಗ್ಗಿ ಇಷ್ಟು ಖುಷಿಯಾಗಿ ಮಾಡೋದಕ್ಕೆ ಕಾರಣ ಜನಗಳು ಅಭೂತಪೂರ್ವವಾದಂತಹ ನಮ್ಮ ಸಿನಿಮಾ ಕೊಟ್ಟಿರುವಂತಹ ಗೆಲುವು ಮತ್ತು ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ನಮಗೆ ಆ ಬುಕ್ ಮೈ ಶೋ ಓಪನ್ ಮಾಡಿದ್ರೇ ರೆಡ್ ಅಂತ ತುಂಬ ಖುಷಿಯಾಗುತ್ತೆ. ಸೊ ಈ ಸಂಕ್ರಾಂತಿ ಅಂದ್ರೇ ಸುಗ್ಗಿಯಲ್ಲಿ ಹಸುಗಳನ್ನ ಆರಿಸೋದು, ಆ ಬೆಂಕಿ ಥರ ನಮ್ಮ ಸಿನಿಮಾಗೂ ರೆಡ್ ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಖುಷಿ ಆಗ್ತಾ ಇದೆ. ಇನ್ನು ನಮ್ಮ ಹಬ್ಬದ ಸಂಭ್ರಮ ಎಲ್ಲನೂ ನೋಡಿ ಎಂಜಾಯ್ ಮಾಡಿ ನೀವು. ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಆಚರಿಸ್ಬೇಕು ಅಂತ ನಮ್ಮ ಟೀಮಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳಿದ್ವಿ. ನಮ್ಮಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋ ಯಾರೂ ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ. ಬಟ್ ಆದರೂ ತುಂಬ ಜನ ನಾವೇ ಇದ್ದಿದ್ದರಿಂದ ಫೀಮೇಲ್ ಡಾಮಿನೆಂಟ್ ಟೀಮ್ ಆಗಿತ್ತಿದ್ದು. ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅತಿಥಿ ಅವ್ರ ಮನೆಯಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಅತಿಥಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ, ಮಕ್ಕಳಿಬ್ಬರಿಗೂ ಖುಷಿ ಆಗುತ್ತೆ ಅಂತ, ಮತ್ತು ಅವ್ರಿಗೆ ನಮ್ಮ ಸಂಸ್ಕೃತಿ ನೆಕ್ಸ್ಟ್ ತೋರಿಸೋಣ ಹೇಗಿದೆ ಏನು ಅಂತ ಅವರು ಕಲಿತಾರೆ. ಅದರಿಂದ ಇವತ್ತು ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಬಂದ್ವಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ತುಂಬ ಖುಷಿ ಆಗ್ತಿದೆ. ತುಂಬ ಕ್ಲೈಮ್ಯಾಕ್ಸ್ನೆಲ್ಲ ಫುಲ್ ಶೂಟ್ ಮಾಡಿಬಿಟ್ಟು ಅದನ್ನ ಮತ್ತೆ ನಂಗೆ ಟ್ಯಾಗ್ ಬೇರೆ ಮಾಡ್ತಿರಲ್ಲ ಅದನ್ನೆಲ್ಲ ನಾನು ವಾಪಸ್ ರೀಪೋಸ್ಟ್ ಮಾಡಲ್ಲ. ಅದಕ್ಕೆ ನೀವೇನು ಮಾಡಿ ಗೊತ್ತಾ, ಜಸ್ಟ್ ಸಿನಿಮಾ ನೋಡ್ತಿದ್ದೀನಿ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅದನ್ನಷ್ಟೇ ಬರೆದ್ಬಿಟ್ಟು ನಂಗೆ ಟ್ಯಾಗ್ ಮಾಡಿ, ನಾನು 100% ಎಲ್ಲರನ್ನೂ ನಾನು ವಾಪಸ್ ರೀಟ್ಯಾಗ್ ಮಾಡ್ತೀನಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮೋಘ್ರ ಇದ್ದಾರೆ, ಅವ್ರ ಹೆಸರೇ ಮರ್ತೋಗಿದೆ. ನಾನು ನಿಮ್ಮ ರಜನಿ ಭಾರದ್ವಾಜ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಅದಿತಿ ಮನೆಗೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀವಿ. ಅವರಮ್ಮ ಸಕ್ಕತ್ತಾಗಿರೋ ಅಡುಗೆ ಮಾಡಿದ್ದಾರೆ ನಮಗೆ. ಸೊ ಇಡೀ ಟೀಮ್ ಇವತ್ತು ಚೆನ್ನಾಗಿ ಊಟ ಮಾಡಿ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಡೆಕೋರೇಷನ್ ನೋಡಿದ್ರಾ?
ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಲೇಡೀಸ್ ಆಗ್ಬೇಕು ನೋಡಿ, ಎಷ್ಟೊಂದು ಗಿಫ್ಟ್ಸು. ಸೊ ಮಚ್. ಗೊತ್ತಾಯ್ತಾ ಫ್ರೆಂಡ್ಸ್? ಇವಾಗಾದ್ರೂ ರಿಯಲೈಸ್ ಆಯ್ತಾ? ಅದಕ್ಕೆ ಹೆಣ್ಮಕ್ಳಾಗಿ ಹುಟ್ಟಬೇಕು ಅಂದ್ರೆ ಪ್ರತಿ ಹಬ್ಬಕ್ಕೆ ಪ್ರತಿ ಎಲ್ಲದಕ್ಕೂ ಕೂಡ ಎಷ್ಟು ಪ್ರೀತಿಯಿಂದ ಗಿಫ್ಟ್ಸ್ ರೆಡಿ ಆಗ್ಬೋದು, ಈ ಗಿಫ್ಟ್ಸ್ ಕೊಡ್ತಾರೆ. ಆಮೇಲೆ ಎಲ್ಲಾದ್ರೂ ಲೈನಲ್ಲಿ ಇತ್ಕೊಂಡಿದ್ರೆ ಪಾಪ ಹೆಣ್ಮಕ್ಳು ಅಂತ ನಮ್ಮನ್ನೇ ಮುಂದೆ ಬಿಡ್ತಾರೆ. ಆಮೇಲೆ ಏನೇ ಕೆಲಸ ಮಾಡಿ ಭಾರ ಎತ್ಬೇಕಾದ್ರೆ ಅಯ್ಯೋ ಪಾಪ ಹೆಣ್ಮಕ್ಳು ಅಂತ ಸಹಾಯ ಮಾಡ್ತಾರೆ. ಸೊ ಅದಕ್ಕೆ ಲೈಫಲ್ಲಿ ಅದೃಷ್ಟ ಇರಬೇಕು ಅಂದ್ರೆ ಹೆಣ್ಮಕ್ಳಾಗೆ ಹುಟ್ಟಬೇಕು. ಊಟಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ, ಎಣ್ಗಾಯಿ, ಬ್ಯಾಳಿ ಪಲ್ಯ, ಚಟ್ನಿ ಪುಡಿಗಳು, ಗಟ್ಟಿ ಮೊಸರು, ಎಲ್ಲದಕ್ಕಿಂತ ಹೆಚ್ಚಾಗಿ ಡಿಲಿಷಿಯಸ್ ಆಗಿರುವಂತಹ ಹೋಳಿಗೆ, ಇದೆಲ್ಲದನ್ನ ಎಲ್ಲರೊಟ್ಟಿಗೆ ಕೂತು ಊಟ ಮಾಡಿದ್ದು ತುಂಬಾನೇ ಆನಂದದಾಯಕವಾಗಿತ್ತು. ಫಸ್ಟ್ ಹೋಳಿಗೆ ತಿನ್ಬಿಡ್ತಾಳಪ್ಪ ನಮ್ದು ಮರಿ, ತಿನ್ಬಿಟ್ಟಳಪ್ಪ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆಯೇ ನಿಮ್ಮೆಲ್ರಿಗೂ ಕೂಡ ನೀವು ಇಷ್ಟು ಪ್ರೀತಿಯಿಂದ ಚೂಮಂತರ್ ಸಿನಿಮಾನ ಸ್ವೀಕರಿಸೋದಕ್ಕೆ, ನೀವಷ್ಟೇ ಅಲ್ಲ ಇಡೀ ಕುಟುಂಬದವರಿಗೆ, ಸ್ನೇಹಿತರಿಗೆ ನೀವಾಗೇ ವಾಲಂಟ್ರಿ ಆಗಿ ಪ್ರೀತಿಯಿಂದ ಹೇಳ್ತಾ ಇರೋದಕ್ಕೆ ನಿಮ್ಮೆಲ್ರಿಗೂ ಕೂಡ ನಮ್ಮ ಇಡೀ ತಂಡದ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು 2025 ಸಂಕ್ರಾಂತಿ. ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. 2025 ಇಷ್ಟು ಸುಂದರವಾಗಿ, ಇಷ್ಟು ಎಮೋಷನಲ್ ಆಗಿ, ಇಷ್ಟು ಸಕ್ಸಸ್ಫುಲ್ ಆಗಿ ಪ್ರಾರಂಭ ಆಗುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇದೆಲ್ಲದಕ್ಕೂ ಕಾರಣ ನೀವು ತೋರಿಸಿದಂಥ ಪ್ರೀತಿ, ನೀವು ಆಡಿದಂಥ ಒಂದೆರಡು ಒಳ್ಳೆಯ ಮಾತುಗಳು. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಹಾಗೆಯೇ ನಿಮ್ಮೆಲ್ಲರ ಬದುಕಲ್ಲೂ ಕೂಡ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗಲಿ ಅಂತ ನಾನು ಮನಸ್ಸಿಂದ ಹಾರೈಸ್ತೀನಿ. ಹಾಗೆಯೇ 2025ರಿಂದ ನಿಮ್ಮೆಲ್ಲರ ಬದುಕಲ್ಲಿ ಹೊಸ 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 ವರ್ಷದ ಜೊತೆಗೆ ಸಂಭ್ರಮದ ವರ್ಷಗಳು ಆರಂಭ ಆಗಲಿ ಅಂತ ಆಶಿಸ್ತೀನಿ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿ ಆಗ್ತೀನಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.